ಉಪಸಭಾಧ್ಯಕ್ಷ ಮಂಕಾಳ ವೈದ್ಯ ಅವರ ಅಭಿನಂದನೆ ನೆಪದಲ್ಲಿ ವಿರೋಧ ಪಕ್ಷದ ಸದಸ್ಯರು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಹಾಡಿ ಹೊಗಳಿದ್ದಾರೆ. ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಮಾತನಾಡಿ, ವಿಧಾನಸಭಾ ಚುನಾವಣೆ 2023ರ ನಂತರ ಕಾಂಗ್ರೆಸ್ ಬಹುಮತ ಪಡೆದು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾದರು. ಆಗ ಡಿಕೆ ಶಿವಕುಮಾರ್ ಅವರು ಪಕ್ಷ ಬಿಟ್ಟು ಹೋಗ್ತಾರೆ ಅಂದ್ಕೊಂಡಿದ್ವಿ. ಅವರ ಸಂಯಮ ಫಲ ಕೊಟ್ಟಿದೆ. ರಾಜಕೀಯವಾಗಿ ಸಾಕಷ್ಟು ಮಾಗಿದ್ದಾರೆ. ಅವರ ಸಂಘಟನಾ ಶಕ್ತಿ, ಜೀವನದ ಹೋರಾಟ, ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಡಿದ ಕೆಲಸಗಳನ್ನ ಗೌರವಿಸ್ತೀನಿ ಅಂತ ಹೇಳಿದರು. ಅವರ ಹೋರಾಟದ ಫಲದಿಂದ ಅವರಿಗೆ ಅವಕಾಶ ಸಿಕ್ಕೈತಿ. ಅವರೇನೋ ರಾಜಕಾರಣದ ಕುಟುಂಬದಿಂದ ಬಂದವರಲ್ಲ. ಆದ್ರೆ ರಾಜಕಾರಣಿ ಆಗಿ ಈ ರಾಜ್ಯಕ್ಕೆ, ಈ ದೇಶಕ್ಕೆ, ಸಮಾಜಕ್ಕೆ ಸೇವೆ ಸಲ್ಲಿಸಬೇಕಂತ ಹೇಳಿ ಅವಾಗಿಂದ ಕೂಡ ಹೋರಾಟ ಮಾಡ್ಕೊಂತ ಬಂದವರು. ಮೇ 15 ಅವ್ರದ್ದು ಹುಟ್ಟಿದ ಹಬ್ಬ. ಅವ್ರದ್ದು ಹುಟ್ಟಿದ ಹಬ್ಬ ನನಗೆ ಮರೆಯೋಕ್ಕಾಗೋದಿಲ್ಲ. ಯಾಕಂದ್ರೆ ನನ್ನ ಮಗನ ಹುಟ್ಟಿದ ಹಬ್ಬನೂ ಕೂಡ ಅವತ್ತ ಮೇ 15, 1962 ದೊಡ್ಡ ಆಳದಲ್ಲಿ ಆಯೋಗ ಹುಟ್ಟಿದಂಥ ಶಿವಕುಮಾರ್ ಅವರು 1980 ನನಗನ್ಸಿದ ಮಟ್ಟಿಗೆ ರಾಜಕಾರಣದಲ್ಲಿ ಸೇರಿದರು. ಚುನಾವಣೆಯಲ್ಲಿ ಸೋತರು. ಚುನಾವಣೆಯಲ್ಲಿ ಗೆದ್ದು ಶಾಸಕರಾದ ನಂತರ ಅವ್ರು ಸೋತಾಗ ಅವ್ರ ಸ್ವಭಾವ ಅಂತಂದ್ರೆ, ಸೋತಾಗ ಯಾವಾಗೂ ಅವರು ಕುಗ್ಗುದಿಲ್ಲ, ವಿರೋಧ ಬಂದಾಗ ಅವರು ಕುಗ್ಗುದಿಲ್ಲ, ರಾಜಕೀಯ ಏರುಪೇರು ಇದ್ದಾಗ ಅವ್ರು ಯಾವಾಗೂ ಅದರಿಂದ ಧೃತಿಗೆಡುದಿಲ್ಲ. ಇದು ಅವ್ರದ್ದು ಒಂದು ದೊಡ್ಡ ಗುಣ. ಅವ್ರದ್ದು ಇನ್ನೊಂದು ಶಕ್ತಿ ಅಂತಂದ್ರೆ ಅವ್ರದ್ದು ಸಂಘಟನಾ ಶಕ್ತಿ. ಅವರು ಪಕ್ಷದ ಕಾರ್ಯಕರ್ತರನ್ನೆಲ್ಲ ಕೂಡಿಸಿ, ಎಲ್ಲರನ್ನೂ ಬೇರೆ ಶಾಸಕರನ್ನೆಲ್ಲ ಕೂಡಿಸಿ 2023ರಲ್ಲಿ ಪಕ್ಷ ಅಧಿಕಾರಕ್ಕೆ ಬರಕ್ಕೆ ಕಾರಣೀಭೂತರಾದರು. ಅವಾಗ ಮಧು ಆಮೇಲೆ ಮಾತಾಡೋಂತ್ರಿ, ಅವ್ರ ಬಗ್ಗೆ ಮಾತಾಡತ್ರಿ, ಆಮೇಲೆ ಮಾತಾಡೋಂತ್ರಿ. ಅವ್ರಿಗೂ ಕೇಳ್ಬೇಕಂತ ಅದಕ್ಕೆ ಸ್ಪೀಕರ್ ಹಾಕೊಂಡು ಕೂತಾರೆ. 2023ರಲ್ಲಿ ಅವ್ರ ಅಧ್ಯಕ್ಷರಾಗಿ ಏನು ಕಾಂಗ್ರೆಸ್ ಅವಾಗ ಮೆಜಾರಿಟಿ ಬಂತು, ಅವಾಗ ಎಲ್ಲಾರ್ದು ತಿಳ್ಕೊಂಡಿದ್ದೀವಿ ನಾವು, ಸಿದ್ದರಾಮಯ್ಯನವರೆಲ್ಲ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಗ್ತಾರಂತೇಳಿ. ಆದ್ರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಎಷ್ಟು ಜಾಣರದಾರ ಪಾಲಿಟಿಕ್ಸ್ದಾಗ, ಅಷ್ಟೇ ನಮ್ಮ ಕರ್ನಾಟಕ ಕಂಡಂತ ಅತ್ಯಂತ ಶೂಡ್ ಪಾಲಿಟಿಷಿಯನ್ ಅಂತಂದ್ರೆ ಸಿದ್ದರಾಮಯ್ಯನವರು. ಬೇರೆ ಪಕ್ಷದಿಂದ ಬಂದು ಈ ಪಕ್ಷಕ್ಕೆ ಬಂದು 2 ಸರ್ತಿ ಮುಖ್ಯಮಂತ್ರಿ ಆದವರು. ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಸಿಗಬೇಕಾದಂತ ಆ ಸಂದರ್ಭದಲ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಕ್ತು. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಬಂದರು. ಆದ್ರೆ ಆ ಸಂದರ್ಭದಲ್ಲಿ ಎಲ್ಲರದು ಏನಿತ್ತು, ಇಲ್ಲ ಡಿ ಕೆ ಶಿವಕುಮಾರ್ ಅವರು ಪಾರ್ಟಿ ಬಿಟ್ಟು ಹೊರಗೆ ಹೋಗ್ತಾರ ಅಂತೇಳಿ. ಯಾಕಂದ್ರೆ ಅವ್ರದ್ದು ಸ್ವಭಾವನ ಹಂಗ, ಹೋರಾಟದ ಸ್ವಭಾವ, ಅವ್ರ ಪಾರ್ಟಿ ಹೊಡಿತಾರ ಅಂಥೇಳಿ ಎಲ್ಲರದು ಅಪೇಕ್ಷೆ, ಎಲ್ಲರದು ನಿರೀಕ್ಷೆ ಇತ್ತು. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾದವು. ಆದ್ರೆ ಅವ್ರು ಅದನ್ನು ಮಾಡಲಿಲ್ಲ. ಅದು ಅವ್ರದ್ದು ರಾಜಕೀಯ ಮೆಚುರಿಟಿ ಅಂತೇಳಿ ಈಗ ಅನಿಸ್ತೈತೆ ಹೈಂಡ್ ಸೈಡ್ದಾಗ ನೋಡಿದ್ರೆ. ಚಿಕ್ಕ ವಯಸ್ಸಾಗ ರಾಜಕೀಯಕ್ಕೆ ಬಂದು ಸೋಲ್ಕೊಂಡು ಗೆಲುವು ಕಂಡು ಸಚಿವರಾಗಿ, ಪಕ್ಷದ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದಾರೆ. ಆದ್ರೆ ಮುಖ್ಯಮಂತ್ರಿಗಳಾದ ನಂತರ ಮಾತನಾಡಿದ ಬಿಜೆಪಿಯ ದಿನಕರ್ ಶೆಟ್ಟಿ, ಮುಖ್ಯಮಂತ್ರಿ ಆದ ಮೇಲೆ ಹೆಚ್ಚು ಇಂಗ್ಲಿಷ್ ಬಳಸೋದಕ್ಕೆ ಶುರು ಮಾಡಿದ್ದೀರಾ, ಸ್ವಲ್ಪ ಕನ್ನಡವನ್ನೇ ಹೆಚ್ಚು ಬಳಸಿ ಅಂತ ಸಲಹೆ ಕೊಟ್ಟರು. ಹಾಗೆ ಮಾತಿನ ಮಧ್ಯೆ ಎದ್ದು ನಿಂತ ಬಿವೈ ವಿಜಯೇಂದ್ರ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ಅನ್ನೋ ಬಸವಣ್ಣನವರ ಮಾತಿನಂತೆ ಡಿಕೆ ಶಿವಕುಮಾರ್ ಅವರ ನಡೆ ಇದೆ ಅಂತ ಹೇಳಿದರು. ಬ್ರಿಟಿಷ್ ಅವರು ಈ ದೇಶಕ್ಕೆ ಬಂದು ಕೊನೆಗೆ ಅವರು ಕೂಡ ನಮ್ಮ ಮಕ್ಕಳನ್ನ ಸೇರಿಸ್ಬೇಕಾರೆ, ಮಕ್ಕಳನ್ನ ಸ್ಕೂಲ್ ಸೇರಿಸ್ಬೇಕಾದ್ರೆ ಫಾದರ್ ಟಂಗ್ ಕೇಳೋದಿಲ್ಲ. ಅವರು ಅವ್ರ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಮದರ್ ಟಂಗ್ ಯಾವುದು ಅಂತ ಕೇಳ್ತಾರೆ. ಮತ್ತು ಇಂಗ್ಲಿಷೇ ಬಂತಲ್ಲ ಸರ್, ಆಯ್ತು, ತಾಯಿ ಭಾಷೆ ಅಂತ ಹೇಳಿ ಮಾತೃ ಭಾಷೆ ಹೇಳ್ಬೇಡ ಸರ್. ಅಲ್ಲ, ಆದ್ರೆ ಒಂದಂತೂ ಸತ್ಯ, ಮನೆ ಸಭಾಧ್ಯಕ್ಷರೇ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ್ಮೇಲೆ ಅಜಗಜಾಂತರ ವ್ಯತ್ಯಾಸ ಇದೆ ಅವ್ರ ಮಾತುಗಳಲ್ಲಿ. ಈಗ ಹೇಗಿದೆ ಅಂತ ಹೇಳಿದ್ರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ಅದು ನೆನಪಾಗ್ತಾ ಇದೆ ಇವತ್ತು. ಆ ರೀತಿ ಒಂದು ಬದಲಾವಣೆ ಇವತ್ತು ಮುಖ್ಯಮಂತ್ರಿಗಳಾದ್ಮೇಲೆ ಬದಲಾವಣೆ ನಾವು ಕಾಣ್ತಾ ಇದ್ದೇವೆ. ಇನ್ನು ಈ ಹೊಗಳಿಕೆ ತಾರಕಕ್ಕೇರಿದ್ದನ್ನ ನೋಡಿದ ಬಿಜೆಪಿಯ ಎಸ್ ಸುರೇಶ್ ಕುಮಾರ್ ಸೇರಿದ ಹಾಗೆ ಅನೇಕರು ಅಲ್ಲಿಂದ ಹೊರಗಡೆ ಹೋದರು. ಅರವಿಂದ್ ಬೆಲ್ಲದ್ ಮಾತಿಗೆ ಬೇಸರ ವ್ಯಕ್ತಪಡಿಸಿದ ಸಿಸಿ ಪಾಟೀಲ್ ಅವರು, ಏನಪ್ಪ ಉಪಸಭಾಧ್ಯಕ್ಷರನ್ನಾಗಿ ಮಾಡಿದ್ದು ಡಿಕೆ ಶಿವಕುಮಾರ್ ಅವರನ್ನು ಅಥವಾ ಮಂಕಾಳು ವೈದ್ಯರನ್ನು ಅಂತ ಪ್ರಶ್ನೆ ಕೂಡ ಮಾಡಿದ್ರು. ಇನ್ನು ಆರ್ ಅಶೋಕ್ ಅವರು ಪ್ರಾರಂಭದಲ್ಲಿ ಮಾತನಾಡುವಾಗ್ಲೂ ಡಿಕೆ ಶಿವಕುಮಾರ್ ಅವರನ್ನ ಅಧ್ಯಕ್ಷರೇ, ಮಂಕಾಳು ವೈದ್ಯರ
ಬಯೋಗ್ರಫಿ ಕೇಳೋಣ ಅಂತ ನಾವು ಕಾಯ್ತಾ ಇದ್ರಿ, ಅವ್ರ ಜೀವನ ಚರಿತ್ರೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ಬಯೋಗ್ರಫಿ ಬಂದ್ಬಿಡ್ತಲ್ಲ ಪೂರ್ತಿ. ಅವರ ಕಲ್ಪನೆಗಳು ಎಲ್ಲರೂ ಕೂಡ ಬಹಳ ಚೆಂದಾಗಿದೆ. ಡಿ.ಕೆ. ಶಿವಕುಮಾರ್ ಅವರ ಕಲ್ಪನೆ, ಕನಸುಗಳು, ವಿಷನ್ಸು ಎಲ್ಲ ಬಹಳ ಚೆನ್ನಾಗಿದ್ದಾನೆ. ಬಹಳ ಬ್ಯೂಟಿಫುಲ್ ಆಗಿ ಪ್ರೆಸೆಂಟೇಷನ್ ಕೂಡ ಮಾಡಿದ್ದಾರೆ. ಮಿಸ್ ಆಗಿದೆ, ಟ್ರೈನ್ ಮಿಸ್ ಆಗಿ 23ಕ್ಕೆ ನೀವು ಹತ್ತಿದ್ರೆ ಟ್ರೈನು, ಇವಾಗ ಅದೆಲ್ಲ ಮಾಡ್ಬೋದಾಯ್ತು. ನೀವು ಟ್ರೈನ್ ಮಿಸ್ ಆಗಿರೋರು, ನೀವು ಮಧ್ಯ ದಾರಿಯಲ್ಲಿ ಹತ್ಬಿಟ್ಟಿದ್ದೀರಾ. ನೀವು ಸಮಯ ಕಡಿಮೆ ಇದೆ. ನಮ್ಮ ಗೌರ್ಮೆಂಟ್ ಈ ಫೆಸಿಲಿಟಿ, ಟೆಂಡರು, ಈ ಸಿಸ್ಟಮ್ಮು, ಮಾಧ್ಯಮ, ಹಿಂದೆ ಇರೋರು ಮುಂದೆ ಇರೋರು, ಈ ಎಲ್ಲ ಕಿರುಕುಳದ ಮಧ್ಯೆ ಆ ಪ್ರಾಜೆಕ್ಟ್ಗಳು ಬರಬೇಕಾದ್ರೆ ನಾನು ಸರ್ಕಾರನ ನೋಡಿದ್ದೀನಿ. ಒಟ್ನಲ್ಲಿ ನಿನ್ನೆ ಕಲಾಪದಲ್ಲಿ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಒಂದಷ್ಟು ಗದ್ದಲ ಮಾಡಿದ್ರೂ ಬಿಜೆಪಿ ಹಾಗೆ ಜೆಡಿಎಸ್ ಸದಸ್ಯರು ಒಂದಷ್ಟು ವಾಗ್ದಾಳಿಗಳನ್ನ ನಡೆಸಿರೋದ್ರ ಮಧ್ಯೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ವಿರೋಧ ಪಕ್ಷದವರು, ಅದರಲ್ಲೂ ಬಿಜೆಪಿಯ ಶಾಸಕರು ಹೊಗಳಿದ್ದು ಹೆಚ್ಚು ಗಮನ ಸೆಳೆದಿದೆ. ಭಾರಿ ದೊಡ್ಡ ಬದಲಾವಣೆ ಕಾಣ್ತಾ ಇದೀವಿ. ಶಿವಕುಮಾರ್, ಈಗಿನ ಶಿವಕುಮಾರ್ ಬೇರೆ, ಮುಖ್ಯಮಂತ್ರಿ ಆಗೋಕ್ಕಿಂತ ಮೊದಲಿನ ಶಿವಕುಮಾರ್ ಬೇರೆ. ಇದ್ರ ಟೆಕ್ನಿಕ್ ಹೆಂಗೆ ಇದು ಎಲ್ಲ, ಈ ಬದಲಾವಣೆಯ ಹಿಕ್ಮತ್ ಹೇಗೆ ಅಂತ ಹೇಳಿ ದಯವಿಟ್ಟು ನಮ್ಗೆಲ್ಲ ಹೇಳಿ, ಹೆಂಗಿದು ಅಂತ. ನರೇಂದ್ರ ಮೋದಿಯವರಿಗೆ ಭೇಟಿ ಆದ್ಮೇಲೆ ಆಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.